ಭಾರತದ ಹೆಮ್ಮೆಯ ಪುತ್ರ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಆಗಿರುವ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದ್ದಾರೆ. ಆಕ್ಸಿಯಂ ಸ್ಪೇಸ್ ಐಎಸ್ಎಸ್ನಲ್ಲಿ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯ ಡಾಕಿಂಗ್ ಅನ್ನ ದೃಢಪಡಿಸಿದ್ದು, ಮುಂದಿನ 2 ವಾರಗಳ ಕಾಲ ಶುಕ್ಲಾ ಮತ್ತು ಅವರ ಸಹ ಉಳಿದ 3 ಗಗನಯಾತ್ರಿಗಳು ಇಲ್ಲೇ ವಿವಿಧ ಪ್ರಯೋಗಗಳನ್ನು ನಡೆಸಲಿದ್ದಾರೆ. ಇನ್ನು ಮುಂದಿನ 14 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿರುವ ಶುಭಾಂಶು ಶುಕ್ಲಾ ಮತ್ತು ಸಹಚರರು ಕಕ್ಷೆಯಲ್ಲಿ ಏನನ್ನ ಅನುಭವಿಸುತ್ತಾರೆ ಅನ್ನೋ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಕುತೂಹಲದ ಸುದ್ದಿ ಹರಿದಾಡ್ತಾ ಇದೆ. ಅದರಲ್ಲೂ ಭೂಮಿಯ ಮೇಲೆ ಬೆಳಗ್ಗೆ ಇದ್ದಾಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹಗಲು ಅಥವಾ ರಾತ್ರಿ ಇರುತ್ತಾ ಅನ್ನೋದರ ಕುರಿತು ಹಲವು ಅಭಿಪ್ರಾಯಗಳು ಹೊರಹೊಮ್ಮತಾ ಇದೆ. ಮೊದಲನೇದಾಗಿ ಐಎಸ್ಎಸ್ ಅಂದ್ರೇನು ಅಂತ ತಿಳಿದುಕೊಳ್ಬೇಕು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಐಎಸ್ಎಸ್ ಭೂಮಿಯನ್ನ ಸುತ್ತುವ ಪ್ರಮುಖ ವೈಜ್ಞಾನಿಕ ಪ್ರಯೋಗಾಲಯವಾಗಿದೆ. ಇದು ಯುನೈಟೆಡ್ ಸ್ಟೇಟ್ಸ್, ರಷ್ಯಾ, ಯುರೋಪ್, ಜಪಾನ್ ಮತ್ತು ಕೆನಡಾ ಒಳಗೊಂಡಿರುವ ಅಂತಾರಾಷ್ಟ್ರೀಯ ಸಹಯೋಗದ ಯೋಜನೆಯಾಗಿದ್ದು, ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿರುವ ಐಎಸ್ಎಸ್ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಗ್ರಹದ ಸುತ್ತ ಸುತ್ತುತ್ತೆ. ಇದು ಪ್ರತಿ 90 ನಿಮಿಷಗಳಿಗೊಮ್ಮೆ ಭೂಮಿಯ ಸುತ್ತ ಒಂದು ಕಕ್ಷೆಯನ್ನ ಪೂರ್ಣಗೊಳಿಸುತ್ತೆ. ಈ ವೇಗದ ಕಕ್ಷೆಯ ಕಾರಣದಿಂದಾಗಿ ಐಎಸ್ಎಸ್ನಲ್ಲಿರುವ ಗಗನಯಾತ್ರಿಗಳು ಪ್ರತಿ 1.5 ಗಂಟೆಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳನ್ನ ನೋಡ್ತಾರೆ. ಹಾಗಾಗಿ ಸೂರ್ಯ ಆಗಾಗ ಕಾಣಿಸ್ತಾ ಇರ್ತಾನೆ. ಭಾರತದಲ್ಲಿ ಬೆಳಗ್ಗೆ 6 ಗಂಟೆಗೆ ಸೂರ್ಯ ಉದಯಿಸ್ತಿದ್ದಾನೆ ಅಂತ ಕಲ್ಪಿಸಿಕೊಂಡ್ರೆ ನಿರಂತರವಾಗಿ ಚಲಿಸ್ತಾ ಇರುವ ಐಎಸ್ಎಸ್ ಆ ಕ್ಷಣದಲ್ಲಿ ಭಾರತದ ಮೇಲಿರಬಹುದು ಅಥವಾ ಇಲ್ಲದೆಯೂ ಇರಬಹುದು. ಒಂದು ವೇಳೆ ಅದು ಭಾರತದ ಮೇಲಿದ್ರೆ ಅಲ್ಲಿಯೂ ಸೂರ್ಯ ಉದಯಿಸ್ತಾ ಇರ್ತಾನೆ. ಆದ್ರೆ ಐಎಸ್ಎಸ್ ಅಟ್ಲಾಂಟಿಕ್ ಮಹಾಸಾಗರ ಅಥವಾ ದಕ್ಷಿಣ ಅಮೆರಿಕಾದಂತಹ ಜಾಗದಲ್ಲಿದ್ರೆ, ಭೂಮಿಯ ಕತ್ತಲಾದ ಭಾಗದ ಮೇಲಿದ್ರೆ ಅಲ್ಲಿ ರಾತ್ರಿಯಾಗಿರುತ್ತೆ. ಇದರರ್ಥ ಐಎಸ್ಎಸ್ ನಲ್ಲಿ ಭೂಮಿಯಂತೆ ಯಾವುದೇ ಸ್ಥಿರವಾದ ಹಗಲು ರಾತ್ರಿಯ ಚಕ್ರ ಇರುವುದಿಲ್ಲ. ಸೂರ್ಯ ಪ್ರತಿ 90 ನಿಮಿಷಗಳಿಗೊಮ್ಮೆ ನಿರಂತರವಾಗಿ ಕಾಣಿಸಿಕೊಳ್ತಾನೆ ಮತ್ತು ಕಣ್ಮರೆಯಾಗ್ತಾನೆ. ಹಾಗಾದ್ರೆ ಶುಭಾಂಶು ಶುಕ್ಲಾ ಏನನ್ನ ನೋಡಬಹುದು? ಐಎಸ್ಎಸ್ ನಲ್ಲಿರುವಾಗ ಗಗನಯಾತ್ರಿ ಶುಭಾಂಶು ಶುಕ್ಲಾ ಹಗಲು ಮತ್ತು ರಾತ್ರಿಯ ನಡುವಿನ ತ್ವರಿತ ಪರಿವರ್ತನೆಯನ್ನ ಗಮನಿಸ್ತಾರೆ. ಅವರು ಪ್ರತಿ 45 ನಿಮಿಷಗಳಿಗೊಮ್ಮೆ ಸೂರ್ಯ ಉದಯಿಸುವುದನ್ನ ಮತ್ತು ಅಸ್ತಮಿಸುವುದನ್ನ ನೋಡ್ತಾರೆ. ಅವರು ವೀಕ್ಷಿಸುವ ನೋಟದಲ್ಲಿ ಯಾವುದೇ ಮಬ್ಬು ಇಲ್ಲದೆ ಅದ್ಭುತವಾಗಿ ಹೊಳೆಯುವ ಸೂರ್ಯ ಮತ್ತು ನೀಲಿ ಹಸಿರು ಹೊಳಪಿನಿಂದ ಕೂಡಿದ ಭೂಮಿಯ ಮೇಲ್ಮೈ ಕಾಣಿಸುತ್ತೆ. ಸೂರ್ಯೋದಯದ ಸಮಯದಲ್ಲಿ ಭೂಮಿಯ ಅಂಚಿನಲ್ಲಿ ಪ್ರಕಾಶಮಾನವಾದ ಕಿತ್ತಳೆ ರೇಖೆಯನ್ನ ಅವರು ನೋಡಬಹುದು. ಇದನ್ನ ಥರ್ಮೋಸ್ಪಿಯರ್ ಗ್ಲೋ ಅಂತ ಕರೀತಾರೆ. ರಾತ್ರಿಯಲ್ಲಿ ಭೂಮಿಯ ಮೇಲಿನ ನಗರಗಳು ದೀಪಗಳ ಸರಮಾಲೆಯಂತೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಗಗನಯಾತ್ರಿಗಳು ಸಮಯವನ್ನ ಹಾಗಾದ್ರೆ ಹೇಗೆ ನಿರ್ಧರಿಸ್ತಾರೆ ಅಂತ ನೋಡೋದಾದ್ರೆ, ಐಎಸ್ಎಸ್ ನಲ್ಲಿ ಯಾವುದೇ ಸ್ಥಳೀಯ ಸಮಯ ವಲಯಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಸಂಯೋಜಿತ ಸಾರ್ವತ್ರಿಕ ಸಮಯ ಅಂದ್ರೆ ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಅಂದ್ರೆ ಯುಟಿಸಿ ಅಂತ ಕರೀತಾರೆ. ಇದರ ಪ್ರಕಾರ ಸಮಯವನ್ನ ಅಳೆಯಲಾಗುತ್ತೆ. ಸಿಬ್ಬಂದಿ ನಿದ್ರೆ, ಎಚ್ಚರ, ಕೆಲಸ, ಊಟಕ್ಕಾಗಿ ಕಟ್ಟುನಿಟ್ಟಾದ ವೇಳಾಪಟ್ಟಿಯನ್ನ ಅನುಸರಿಸ್ತಾರೆ. ನಿಲ್ದಾಣದಲ್ಲಿ ಬೆಳಕು ಮತ್ತು ಕತ್ತಲನ್ನ ನಿಯಂತ್ರಿಸುವುದಕ್ಕೆ ಕೃತಕ ಬೆಳಕನ್ನ ಬಳಸಲಾಗುತ್ತೆ. ಹಾಗಾದ್ರೆ ಐಎಸ್ಎಸ್ ನಲ್ಲಿ ಹಗಲು ಮತ್ತು ರಾತ್ರಿ ಹೇಗೆ ಕಾಣುತ್ತೆ ಅಂತ ನೋಡೋದಾದ್ರೆ, ಐಎಸ್ಎಸ್ ನಲ್ಲಿ ಸೂರ್ಯನ ಕ್ಷಿಪ್ರ ಚಕ್ರದಿಂದಾಗಿ ಹಗಲು ಮತ್ತು ರಾತ್ರಿಯನ್ನ ನೈಸರ್ಗಿಕ ಬೆಳಕಿನಿಂದಲ್ಲ, ಬದಲಿಗೆ ನಿಗದಿತ ಚಟುವಟಿಕೆಗಳು ಮತ್ತು ದೇಹದ ಆಂತರಿಕ ಗಡಿಯಾರದಿಂದ ಗ್ರಹಿಸಲಾಗುತ್ತೆ. ಶುಭಾಂಶು ಶುಕ್ಲಾ ಮತ್ತು ಅವರ ಸಹ ಗಗನಯಾತ್ರಿಗಳು ಸಮಯವನ್ನ ಟ್ರ್ಯಾಕ್ ಮಾಡೋದಕ್ಕೆ ವಿಶೇಷ ಗಡಿಯಾರಗಳು ಮತ್ತು ಎಚ್ಚರಿಕೆಗಳನ್ನ ಬಳಸ್ತಾರೆ. ಅವರ ಜೈವಿಕ ಗಡಿಯಾರಗಳ ಅಂದ್ರೆ ಸರ್ಕ್ಯಾಡಿಯನ್ ರಿದಮ್ಸ್ ಅಡ್ಡಿಪಡಿಸುವಿಕೆಯನ್ನ ತಡೆಗಟ್ಟಲು ಬೆಳಕು ಮತ್ತು ಕತ್ತಲೆಯ ವೈಜ್ಞಾನಿಕ ಸಿಮ್ಯುಲೇಷನ್ ಅನ್ನ ಒದಗಿಸುತ್ತೆ. ಹಾಗಾದ್ರೆ ಈ ಜರ್ನಿಯಲ್ಲಿ ಯಾರಿದ್ದಾರೆ? ಮೊದಲನೇದಾಗಿ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಈ ಕಾರ್ಯಾಚರಣೆಯಲ್ಲಿ ಪೈಲಟ್ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಇವರು ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್. 1985ರಲ್ಲಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಜನಿಸಿದ್ರು. 2000 ಗಂಟೆಗಳ ಹಾರಾಟದ ಅನುಭವವನ್ನ ಹೊಂದಿದ್ದಾರೆ. SU-30, MKI, MiG-21, MiG-29, ಜಾಗ್ವಾರ್, ಹಾಕ್ನಂತಹ ವಿಮಾನಗಳನ್ನ ಹಾರಿಸಿದ ಅನುಭವ ಇವರದ್ದು. ಪೆಗ್ಗಿ ವಿಟ್ಸನ್ ಈ ಕಾರ್ಯಾಚರಣೆಯ ಕಮಾಂಡರ್ ಆಗಿರುವ ಅಮೆರಿಕ ಮೂಲದವರು. ನಾಸಾದ ಮಾಜಿ ಗಗನಯಾತ್ರಿ ಕೂಡ. ಅತ್ಯಂತ ಅನುಭವಿ ಗಗನಯಾತ್ರಿಗಳಲ್ಲಿ ಒಬ್ಬರು. ಇವರು ಬಾಹ್ಯಾಕಾಶದಲ್ಲಿ 675 ದಿನಗಳನ್ನ ಕಳೆದಿದ್ದಾರೆ.
ಸ್ಲಾವೂಸ್ ಉಜ್ನಾನ್ಸ್ಕಿ ವೆನ್ಸ್ಕೆವಿ ವಿಸ್ನಿಯೆವಿಸ್ಕಿ. ಸ್ಲಾವೂಸ್ ಪೋಲೆಂಡ್ನವರು ಮತ್ತು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯ ಯೋಜನಾ ಗಗನಯಾತ್ರೆ. 1978ರ ನಂತರ ಬಾಹ್ಯಾಕಾಶಕ್ಕೆ ಹೋದ ಎರಡನೇ ಪಾಲಿಷ್ ಗಗನಯಾತ್ರೆ. ಸ್ಲಾವೂಸ್ ವೃತ್ತಿಯಲ್ಲಿ ವಿಜ್ಞಾನಿ ಮತ್ತು ಎಂಜಿನಿಯರ್. ಟಿಬೋರ್ ಕಾಪು ಹಂಗೇರಿಯವರು, ಹಂಗೇರಿಯನ್ ಬಾಹ್ಯಾಕಾಶ ಕಚೇರಿಯ ಪ್ರತಿನಿಧಿ. 1980ರ ನಂತರ ಬಾಹ್ಯಾಕಾಶಕ್ಕೆ ಹೋದ ಹಂಗೇರಿಯ ಎರಡನೇ ಗಗನಯಾತ್ರಿ.